ನಾವು ಮನುಷ್ಯರಿದ್ದೀವಲ್ಲ, ನಾವು ನಮ್ಮ ಫ್ಯೂಚರ್ ಅನ್ನು ಯಾವ ರೀತಿ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ, ಈಗಿನ ನಮ್ಮ ಎಮೋಷನ್ಸ್ ಬೇಸ್ಡ್ ಅಲ್ಲಿ ನಾವು ನಮ್ಮ ಫ್ಯೂಚರ್ ಅನ್ನು ನಾವು ಯೋಚನೆ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಬೈ ಚಾನ್ಸ್ ನಿಮ್ಗೆ ಇವತ್ತು ಮೂಡ್ ಲೋ ಇದ್ರೆ, ಏ ಇರ್ಲಿ ಇವತ್ತೇನ್ ಮಾಡೋದ್ ಬೇಡ. ಬಟ್ ಇನ್ ಕೇಸ್ ನಿಮ್ಮ ಮೂಡ್ ಫಸ್ಟ್ ಕ್ಲಾಸ್ ಆಗಿದ್ರೆ, ಸರಿ ಆ ಬಿಸ್ನೆಸ್ ಶುರು ಮಾಡುವ, ಸರಿ ಆ ಕೆಲಸ ಸಹ ಮಾಡುವ. ಕರೆಕ್ಟ್ ಅಲ್ವಾ? ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಇದು? ಸೊ ಬೇಸಿಕಲಿ ಹೇಳುದೇನಂತ ಹೇಳಿದ್ರೆ, ನಾವು ಯಾವಾಗ ಎಮೋಷನಲ್ ಸ್ಟೇಟ್ ವೀಕ್ ಇರುವ ಟೈಮ್ ಅಲ್ಲಿ ನಾವು ಯಾವ ಡಿಸಿಷನ್ಸ್ ತಗೊಳ್ತೇವೆ, ಅದು ಮುಂದೆ ಹೋಗ್ತಾ ಎನ್ನುವೆ ಏನೇನು ನಮ್ಗೆ ರಿಸಲ್ಟ್ ಕೊಡಲ್ಲ. ಫಾರ್ ಅ ಮೂಮೆಂಟ್ ನಮ್ಗೆ ರಿಸಲ್ಟ್ ಸಿಕ್ಬಹುದು, ಬಟ್ ಮುಂದೆ ಹೋಗ್ತಾ ನಮ್ಗದು ಏನೂ ರಿಸಲ್ಟ್ ಸಿಕ್ಕೋದಿಲ್ಲ, ಅಟ್ಲೀಸ್ಟ್ ಎಫೆಕ್ಟಿವ್ ಆಗೋದಿಲ್ಲ. ಸೊ ನೀವು ಈ ಟೈಮ್ ನಲ್ಲಿ ನಿಮ್ಮ ಎಮೋಷನ್ಸ್ ನಿಮ್ಮ ಡಿಸಿಷನ್ ಮೇಲೆ ಎಫೆಕ್ಟ್ ಆಗದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೆಲಸ. ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಹರ್ಟ್ ಆಗುವ ಹಾಗೆ ಮಾತಾಡಿದ್ರೆ, ಅಥವಾ ನಿಮ್ಮ ಫ್ಯೂಚರ್ ಯೋಚನೆ ಮಾಡ್ತಾ ಹೋದ್ರೆ ನಿಮ್ಗೆ ಆಂಗ್ಸೈಟಿ ಅಥವಾ ಫಿಯರ್ ಎಮೋಷನ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ, ಸೊ ಈ ವಿಷಯದ ಮೇಲೆ ನಾನು ನಿಮ್ಮ ಹತ್ರ ಒಂದು 3-4 ಪಾಯಿಂಟ್ಸ್ ಮಾತಾಡ್ತೇನೆ. ಸೊ ಇದಾದ್ಮೇಲೆ ನಿಮ್ಗೆ ನಿಮ್ಮ ಫ್ಯೂಚರ್ ಮೇಲೆ ಆಂಗ್ಸೈಟಿ ಆಗ್ಲಿ ಅಥವಾ ನಿಮ್ಮ ಫ್ಯೂಚರ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇದ್ರೆ, ನಿಮ್ಗೆ ಈ ಟಿಪ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ಹೆಚ್ಚಿನವರು ಯಾಕೆ ಈ ಡಿಎಕ್ಸನ್ ಆನ್ಲೈನ್ ಬಿಸ್ನೆಸ್ ಗೆ ಬರ್ತಾರೆ? ಒಂದು, ಜನರ ಹತ್ರ ಮಾತಾಡ್ಲಿಕ್ಕೆ ಈಸಿ ಆಗ್ತದೆ. ಎರಡನೇದು, ಹಣ ಸಂಪಾದನೆ ಮಾಡ್ಲಿಕ್ಕೆ. ಮೂರನೇದು, ಸೊ ದಟ್ ಅವರಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂಡ್ ನಾಲ್ಕನೇದು, ಅವರಿಗೆ ಟೈಮ್ ಫ್ರೀಡಮ್ ಸಿಗುತ್ತೆ. ಕೆಲವರಿಗೆ ರಿಚ್ ಪೀಪಲ್ ಮಿಡ್ಲ್ ಅಲ್ಲಿ ಇರ್ಲಿಕ್ಕೆ ಒಂದ್ ಸ್ವಲ್ಪ ಬೂಸ್ಟ್ ಸಿಗ್ತದೆ, ಯಾವ್ದ್ರ ಮೇಲೆ? ಕಾನ್ಫಿಡೆನ್ಸ್ ಮೇಲೆ. ಸೊ ಈ ಕೆಲವು ರೀಸನ್ಸ್ ಗಳಿಂದ ಹೆಚ್ಚಿನವರು, ಮೋಸ್ಟ್ಲಿ ಯಂಗ್ಸ್ಟರ್ಸ್, ಡಿಎಕ್ಸನ್ ಆನ್ಲೈನ್ ಬಿಸ್ನೆಸ್ ಗೆ ಜಾಯ್ನ್ ಆಗ್ತಾರೆ. ಸೊ ಈ ಯಂಗ್ಸ್ಟರ್ಸ್ ಜಾಸ್ತಿ ನಂಬರ್ಸ್ ಅಲ್ಲಿ ಯಾಕೆ ಈ ಡಿಎಕ್ಸನ್ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ? ಬಿಕಾಸ್ ಅವರು ಆನ್ಲೈನ್ ಇನ್ಸ್ಟಾಗ್ರಾಮ್ ಆಗ್ಲಿ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗ್ಲಿ, ಅದರಲ್ಲಿ ಒಬ್ಬ 20 ವರ್ಷದವ ಒಂದ್ ಕಾರ್ ತಕೊಂಡ, 30 ವರ್ಷದವ ಅವನ ಪೇರೆಂಟ್ಸ್ ಗೆ ಒಂದು ಮನೆ ತಕೊಂಡ, ಅರೆ ಇವ 25 ವರ್ಷ ಎರಡೆರಡು ಕಾರ್ ತಕೊಂಡ. ಸೊ ಇದೆಲ್ಲ ನಾವು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ದಿನ ನೋಡ್ತಾನೆ ಇರ್ತೇವೆ. ಬಟ್ ಇನ್ ರಿಯಾಲಿಟಿ ನೋಡಿದ್ರೆ, ಆನ್ ಅನ್ ಆವರೇಜ್ ಒಂದು 25 ಇಯರ್ಸ್ ನಾವ ಸ್ಟೂಡೆಂಟ್, ಅವ ಜಸ್ಟ್ ಕಾಲೇಜಲ್ಲಿ ಇರ್ತಾನ ಅವ. ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ಈ ಡೌಟ್ ಬರುವುದು ವೆರಿ ನಾರ್ಮಲ್. ಇದು ನಾನು ನೋಡ್ತಿರುವುದು ಸತ್ಯವ ಸುಳ್ಳ ಅಂತ ಅರ್ಥವೇ ಆಗಲ್ಲ. ಇದು ನಂಬೇಕಾ ನಂಬಾರ್ದ ಅಂತ ಹೇಳಿ. ಬೇಸಿಕಲಿ ಇಲ್ಲಿ ದ ಮೇನ್ ಪಾಯಿಂಟ್ ಬರುದು ಏನಂತ ಹೇಳಿದ್ರೆ, ನೀವು ಯಾವುದೇ ಕೆಲಸ, ಯಾವುದೇ ಬಿಸ್ನೆಸ್ ಅಥವಾ ನಿಮ್ಮ ಸ್ಟಡೀಸ್ ಆಗಿರ್ಲಿ, ಸೊ ಬೇಸಿಕಲಿ ನೀವು ಯಾವುದೇ ಆಕ್ಟಿವಿಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋ ಮೊದಲು ನಿಮ್ಮ ವೈ, ನೀವು ಯಾಕೆ ಅದು ಮಾಡ್ತಿದ್ದೀರಿ ಅಂತ ಹೇಳಿ ಸೂಪರ್ ಕ್ಲಿಯರ್ ಆಗ್ಬೇಕು. ಸೊ ನಿಮ್ಮ ವೈ ಸೂಪರ್ ಕ್ಲಿಯರ್ ಇರ್ಬೇಕು. ಈಗ ನೋಡುವ, ಡಿಎಕ್ಸನ್ ಮಾಡದಿದ್ರೆ ಏನೆಲ್ಲ ಲಾಸ್ ಆಗುತ್ತೆ. ಈಗ ನಿಮ್ಗೆ ಡಿಎಕ್ಸನ್ ಮಾಡೋದ್ರಿಂದ ನಿಮ್ಗೆ ಲಾಭ ಕಾಣ್ತಿರ್ಬಹುದು, ಬಟ್ ಪ್ರಾಬ್ಲಮ್ ಸಹ ಆಗ್ಬಹುದಲ್ಲ. ಸೊ ಇದಕ್ಕೆ ನಾವು ಫಸ್ಟ್ ಈ ಬಿಸ್ನೆಸ್ ಯಾಕೆ ನೀವು ಮಾಡ್ತಿದ್ದೀರಿ ಅಂತ ಹೇಳಿ ನಾವು ಫಸ್ಟ್ ನೋಡ್ಕೊಳ್ಳುವ. ಫಸ್ಟ್ ನಮ್ಮ ವೈ ಅನ್ನ ಅರ್ಥ ಮಾಡ್ಕೊಳ್ಳುವ. ನಿಮ್ಗೆ ಮನೆಯ ಪ್ರೆಷರ್ ಸಹ ಇರಬಹುದು, ಅಥವಾ ಸ್ಟಡೀಸ್ ನ ಪ್ರೆಷರ್ ಸಹ ಇರಬಹುದು, ಅಥವಾ ನೀವು ನಿಮ್ಮ ಯಾರಾದ್ರೂ ಬೆಸ್ಟ್ ಫ್ರೆಂಡ್ಸ್ ಇಂದ ಅಡ್ವೈಸ್ ಸಹ ನೀವು ತಕೊಂಡಿರ್ಬಹುದು, ಅಥವಾ ನಿಮ್ದೇ ಒಂದು ಬಿಲೀಫ್ ಸಿಸ್ಟಮ್ ಇರ್ಬೋದು, ಎಲ್ಲಪ್ಪ ಈ ಇಂಡಸ್ಟ್ರಿ ವರ್ಕ್ ಆಗುದಿಲ್ಲ, ಅಥವಾ ಈ ಇಂಡಸ್ಟ್ರಿಯಿಂದ ನಿಮ್ಗೆ ಇವತ್ತಿನ ತನಕ ಏನು ರಿಸಲ್ಟ್ ನಿಮ್ಗೆ ಕಾಣ್ಲಿಕ್ಕಿಲ್ಲ. ಸೊ ಬೇಸಿಕಲಿ ನಿಮ್ಗೆ ರಿಸಲ್ಟ್ಸ್ ನೋಡದಿದ್ರೆ ನಿಮ್ಗೆ ಬಿಲೀಫ್ ಎಲ್ಲಿಂದ ಬರ್ತದೆ? ಸಿಂಪಲ್. ಸೊ ಈ ವಿಡಿಯೋದಲ್ಲಿ ನಾನು ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎರಡು ಈಕ್ವಲ್ ವೇಟೇಜ್, ಎರಡಕ್ಕೂ ಸಹ ಈಕ್ವಲ್ ವೇಟೇಜ್ ಕೊಟ್ಟು ನಾನು ಮಾತಾಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋನು ತುಂಬಾ ಫೋಕಸ್ ಆಗಿ, ಎನಿ ಡಿಸ್ಟರ್ಬೆನ್ಸ್ ಇಲ್ಲದೆ ನೋಡಿ. ಇಲ್ಲಿ ನಾವು ಇಬ್ಬರನ್ನು ಎಕ್ಸಾಂಪಲ್ ಆಗಿ ತಗೊಳ್ಳುವ. ಒಬ್ಬ ಮನೀಶ್ ಅಂತ ಹೇಳಿ, ಇನ್ನೊಬ್ಬ ರಾಹುಲ್ ಅಂತ ಹೇಳಿ. ಸೊ ಈ ಮನೀಶ್ ಇದಾನಲ್ಲ, ಅವ ಡಿಸೈಡ್ ಮಾಡ್ದ ಎಂತ, ಅವ ಈ ಡಿಎಕ್ಸನ್ ಬಿಸ್ನೆಸ್ ಅನ್ನು ಮಾಡೋದನ್ನು ಸ್ಟಾಪ್ ಮಾಡ್ತೇನೆ ಅಂತ ಹೇಳಿ. ಅವನ ಅಪ್ಲೈನ್ ಸಜೆಷನ್ ಬೇಡ ಅಂತ ಹೇಳಿದ್ರು ಸಹ ಅವನಿಗೆ ಸುಸ್ತಾಗಿತ್ತು. ಅವ ಅನ್ಕೊಂಡಿದ್ದ ಇದೆಲ್ಲ ವರ್ಕ್ ಆಗ್ಲಿಕ್ಕಿಲ್ಲ, ಇದೆಲ್ಲ ಕನ್ವಿನ್ಸಿಂಗ್ ಬಿಸ್ನೆಸ್, ಕನ್ವಿನ್ಸ್ ಮಾಡು, ಇವನನ್ನ ಕನ್ವಿನ್ಸ್ ಮಾಡು, ಅವರನ್ನ ಕನ್ವಿನ್ಸ್ ಮಾಡು, ಲೈಫ್ ಇಡೀ ಕನ್ವಿನ್ಸ್ ಮಾಡ್ತಾನೆ ಇರು. ಸೊ ಮನೀಶ್ ಅನ್ಕೊಂಡ, ಇಲ್ಲಪ್ಪ ನನ್ ಚಾನ್ಸ್ ಇಲ್ಲ, ನಂಗೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಈ ರೀತಿಯಲ್ಲಿ ಅವನ ಥಾಟ್ ಪ್ಯಾಟರ್ನ್ಸ್ ಹೋಗ್ತಿತ್ತು. ಸೊ ಈ ಬಿಸ್ನೆಸ್ ಅಲ್ಲಿ ಜನರ ಹಿಂದೆನೆ ಬಿದ್ದಿರಬೇಕು, ಒಂದು ಈ ಬಿಸ್ನೆಸ್ ಅಲ್ಲಿ ರೆಸ್ಪೆಕ್ಟೇ ಇಲ್ಲ ಅಂತ ಹೇಳಿ ಮನೀಶ್ ಥಿಂಕ್ ಮಾಡ್ತಿರ್ತಾನೆ. ಸೊ ಇನ್ನೊಂದ್ ಕಡೆ ರಾಹುಲ್. ಸೊ ಈ ರಾಹುಲ್ ತುಂಬಾನೇ ಸ್ಮಾರ್ಟ್. ಹೇಗೆ ಸ್ಮಾರ್ಟ್? ಸೊ ಅವನಿಗೆ ಗೊತ್ತುಂಟು ಇಲ್ಲಿ
ಹೆಚ್ಚಿನವರು ಆನ್ ಅನ್ ಆವರೇಜ್ ಆಗಿ ಅರೌಂಡ್ 60 to 70 years ಬದುಕೋರು. ಅವನಿಗೆ ಆಗ್ಲಿ 20 ವರ್ಷ ಆಗೋಗಿದೆ. ಸೊ ಇಬ್ರು ಮನೀಶ್ ಅಂಡ್ ರಾಹುಲ್ ಸೇಮ್ ಏಜ್ 20 years ಅಲ್ಲಿ ಒಂದು ಥಾಟ್ ಪ್ಯಾಟರ್ನ್ ಅಂಡ್ ಮನೀಶ್ ಇದೊಂದು ಥಾಟ್ ಪ್ಯಾಟರ್ನ್. ಸೊ ಮನೀಶ್ ಅಂಡ್ ರಾಹುಲ್ ಅವ್ರ ಇಬ್ಬರಿಗೂ ಗೊತ್ತುಂಟು ಅವರ ಇನ್ನೇನು ಪ್ರೈಮ್ ಇಯರ್ಸ್ ಉಳಿದಿದೆಯೋ ಇನ್ನು ಮ್ಯಾಕ್ಸಿಮಮ್ ಆಗಿ 10 to 15 years ಮಾತ್ರ ಅಂತ ಹೇಳಿ. ಸೊ ಮನೀಶ್ ಏನಿದ್ದಾನೋ ಅವನ 20th ಏಜ್ ಅಲ್ಲಿ ಅವ ಕಾಲೇಜಿಗೆ ಹೋಗುದು ಕಂಟಿನ್ಯೂ ಮಾಡ್ತಾನೆ. ಸೊ ಮನೀಶ್ ಕಾಲೇಜಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಅಂಡ್ ಕಾಲೇಜಿಗೆ ಅವನ ಫೀಸ್ ಲಕ್ಷದಲ್ಲೇ ಇರುತ್ತೆ ವಿಚ್ ಇಸ್ ನಾರ್ಮಲ್. ಅಂಡ್ ಅದರೊಟ್ಟಿಗೆ ಈವ್ನಿಂಗ್ ನಲ್ಲಿ ಮನೀಶ್ ಕೋಚಿಂಗ್ ಕ್ಲಾಸಸ್ ಜಾಯ್ನ್ ಆಗ್ತಾನೆ. ಅದಕ್ಕೊಂದು ಖರ್ಚು, ಇಯರ್ಲಿ ಒಂದು ಟ್ರಿಪ್ ಅಂತ ಹೇಳಿ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾನೆ. ಅಂಡ್ ಮನೀಶಿಗೆ ಒಬ್ಬ ಗರ್ಲ್ ಫ್ರೆಂಡು ಇರ್ತಾಳೆ, ಅವಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಲ್ಲಿ ಇನ್ ಸ್ವಲ್ಪ ಸ್ಪೆಂಡಿಂಗ್ಸ್ ಆಗುತ್ತೆ. ಸೊ ಈ ರೀತಿ ಆಕ್ಟಿವಿಟೀಸ್ ನಡೀತಾನೆ ಹೋಗ್ತಾ ಹೋಗ್ತಾ 5 years ಪಾಸ್ ಆಗುತ್ತೆ. ಅಂಡ್ ಇನ್ನೊಂದ್ ಕಡೆಯಿಂದ ರಾಹುಲ್ ಅವ ಯಾವಾಗ DXN ಬಿಸ್ನೆಸ್ ಅನ್ನು ಜಾಯ್ನ್ ಆದ್ನೋ ಅವ 20 years ನಲ್ಲೇ ಇದ್ದ. ಬಟ್ ಅವ ಸ್ಟಾರ್ಟಿಂಗ್ ನಲ್ಲಿ ಯಾವಾಗ ಅವನ ಫ್ರೆಂಡ್ಸ್ ಅವನಿಗೆ ಹೇಳಿದ್ರು ಅವ ಅನ್ಕೊಂಡ ಇದೆಲ್ಲ ಆಗಿ ಹೋಗುವ ವಿಷಯ ಅಲ್ಲ, ಇದಕ್ಕೆ ಮನುಷ್ಯನ ಹಾಗೆ ಅವನಿಗೆ ರಾಹುಲ್ಗೆ ಸಹ ಅನ್ಸಿತ್ತು ಇದ್ರಲ್ಲಿ ರೆಸ್ಪೆಕ್ಟ್ ಇಲ್ಲ, ಎಲ್ಲರ ಹತ್ರ ಬೇಡ್ತಾ ಹೋಗ್ಬೇಕು, ಕನ್ವಿನ್ಸ್ ಮಾಡ್ತಾ ಹೋಗ್ಬೇಕು, ಸೊ ಇದೆಲ್ಲ ಆಗಿ ಹೋಗುವಂತದ್ದಲ್ಲ. ಬಟ್ ಸ್ಟಿಲ್ ಆಗ ಹೇಳಿದಾಗೆ ರಾಹುಲ್ ಒಬ್ಬ ಸ್ಮಾರ್ಟ್ ಹುಡುಗ. ಸೊ ಅವ ಫ್ಯೂಚರ್ ಅನ್ನು ನೋಡಿದ ಅಂಡ್ ಅವನ ಕೈಲಿ ಇದ್ದ ಆಪರ್ಚುನಿಟೀಸ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ. ನಾಟ್ ಜಸ್ಟ್ ಬಿಕಾಸ್ ಯಾರೋ ಹೇಳಿದ್ರು, ಬೇರೆಯವರ ಎಕ್ಸ್ಪೀರಿಯನ್ಸ್ ಅವನ ಮೇಲೆ, ಬೇರೆಯವರ ಎಕ್ಸ್ಪೀರಿಯನ್ಸ್ ಅವನ ಡಿಸಿಷನ್ ಎಫೆಕ್ಟ್ ಆಗ್ಲಿಕ್ಕೆ ಅವ ಬಿಡ್ಲಿಲ್ಲ. ಸೊ ಅವನಿಗೆ ಅವನ ವೈ ಕ್ಲಿಯರ್ ಇತ್ತು ಅಂಡ್ ಅವನ ಕೈಯಲ್ಲಿ ಆಪರ್ಚುನಿಟಿ ಇತ್ತು. ಸೊ ಅವನ ಸ್ಮಾರ್ಟ್ನೆಸ್, ಅವನ ತಲೆ ಉಪಯೋಗಿಸಿ, ಅವನ ಬುದ್ಧಿ ಉಪಯೋಗಿಸಿ, ಅವನ ಇಂಟೆಲಿಜೆನ್ಸ್ ಉಪಯೋಗಿಸಿ ಈ ಬಿಸ್ನೆಸ್ ಅನ್ನು ಹಿಡ್ಕೊಂಡು ಹೇಗೆ ನನ್ನ ವೈ ಅನ್ನು ಆನ್ಸರ್ ಮಾಡ್ಕೊಳ್ಬಹುದು, ಹೇಗೆ ನನ್ನ ವೈ ಅನ್ನು ಫುಲ್ಫಿಲ್ ಮಾಡ್ಕೊಳ್ಬಹುದು ಅಂತ ಅವನಿಗೆ ಎಲ್ಲಿಯೂ ಅನ್ಸಿತ್ತು. ಅಂಡ್ ದಿಸ್ ಇಸ್ ದ ವೆಹಿಕಲ್ ಅಂತ ಹೇಳಿ. ಸೊ ಈವನ್ ಅವನಿಗೆ ಪಾತ್ ಕ್ಲಿಯರ್ ಇರೋದಿದ್ರು ಸಹ ಅವ ಈ ಇಂಡಸ್ಟ್ರಿಯನ್ನು ಕ್ವಿಟ್ ಮಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ. ಸೊ ರಾಹುಲ್ನ ಪೇರೆಂಟ್ಸ್ ಸಹ ಕೇಳಿದ್ರು, ಅರೆ ಎಂತ ಮಾಡ್ತಿದ್ದಿ, ಓದ್ಕೋ, ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ. ಅವನ ಫ್ರೆಂಡ್ಸ್ ಸಹ ಕೇಳಿದ್ರು, ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದಿ, ಯಾಕೆ ಹಣ ವೇಸ್ಟ್ ಮಾಡ್ತಿದ್ದಿ. ಬಟ್ ಆಗ ಹೇಳಿದಾಗೆ ರಾಹುಲ್ ಬೀಂಗ್ ದ ಸ್ಮಾರ್ಟ್ ಬಾಯ್, ಅವ ಬೇರೆಯವರ ಎಮೋಷನ್ಸ್, ಬೇರೆಯವರ ಡಿಸಿಷನ್ಸ್ ಅವನ ಡಿಸಿಷನ್ಸ್ ಮೇಲೆ ಎಫೆಕ್ಟ್ ಆಗ್ಲಿಕ್ಕೆ ಬಿಡ್ಲಿಲ್ಲ. ಇನ್ ದ ಸೇಮ್ ಟೈಮ್ ಮನೀಶಿಗ್ ಸಹ ಅವನ ಪೇರೆಂಟ್ಸ್ ಕೇಳಿದ್ರು ಏನ್ ಮಾಡ್, ಅವನ ಫ್ರೆಂಡ್ಸ್ ಕೇಳಿದ್ರು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದಿ. ಅಂಡ್ ಮನೀಶ್ ಅನ್ಕೊಂಡ, ಹೌದು ನಾನೇನ್ ಮಾಡ್ತಿದ್ದೇನೆ, ಯಾಕೆ ನಾ ಟೈಮ್ ವೇಸ್ಟ್ ಮಾಡ್ತಿದ್ದೇನೆ. ಸೊ ಅವ ಅನ್ಕೊಂಡ, ನಾನು ನನ್ನ ಪೇರೆಂಟ್ಸ್ ಕೇಳ್ತಿದ್ದೇನೆ, ಇದೆಲ್ಲ ಬಿಟ್ಟು ನಾನೇನಾದ್ರೂ ರೆಸ್ಪೆಕ್ಟ್ಫುಲ್ ಕೆಲಸ ಮಾಡೋಣ. ಸೊ ಈ ರೀತಿಯಲ್ಲೇ ಇಬ್ರ ಮೈಂಡ್ ಸೆಟ್ ವರ್ಕ್ ಆಗ್ತಿತ್ತು. ಇಬ್ರು ಸೇಮ್ ಏಜ್ ಬಟ್ ಅವರ ಮೈಂಡ್ ಸೆಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಬೇಸಿಕಲಿ ಇಲ್ಲಿ ರಾಹುಲ್ಗೆ ಕೆಲಸ ಮಾಡ್ಬೇಕು, ಯಾಕಂದ್ರೆ ಹಣ ಅವನ ಮನೆಯನ್ನು ಹುಡ್ಕೊಂಡೇನ್ ಬರೋದಿಲ್ಲ, ಯಾರು ತಿಂಗಳ ಎಂಡ್ ಅಲ್ಲಿ ಗ್ರೋಸರೀಸ್ ಅದು ಸಾಮಾನ್ ತಂದೇನ್ ಹಾಕೋದಿಲ್ಲ. ಸೊ ರಾಹುಲ್ ಅವನ ರಿಯಾಲಿಟಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ. ಇಲ್ಲಿ ರಾಹುಲ್ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಇಲ್ಲಿ ಮನೀಶ್ ಒಂದ್ ದಿವಸ ರಾಹುಲ್ ವರ್ಕ್ ಮಾಡೋದನ್ನು ನೋಡ್ತಾನೆ ಅಂಡ್ ಹೇಳ್ತಾನೆ, ಅರೆ ರಾಹುಲ್, ನೀನ್ ಮತ್ತೆ ನಾನು ಇಬ್ರು ಒಟ್ಟಿಗೆ ಇದೇ ಪರ್ಸನ್ ಅಂಡರ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಲ್ವಾ, ಸೊ ಹೇಗೆ ನಡೀತಿದೆ ಬಿಸ್ನೆಸ್. ಸೊ ಅದಕ್ಕೆ ರಾಹುಲ್ ಹೇಳಿದ, ಹಾ ತೊಂದ್ರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಿದೆ, ಸರಿ ಈವ್ನಿಂಗ್ ಅಲ್ಲಿ ಸಿಗೋಣ ಕೆಫೆಟೇರಿಯಾದಲ್ಲಿ ಅಂತ ಹೇಳಿ ಈವ್ನಿಂಗ್ ಅಲ್ಲಿ ಮನೀಶ್ ಅಂಡ್ ರಾಹುಲ್ ಇಬ್ರು ಕೆಫೆಟೇರಿಯಲ್ಲಿ ಮೀಟ್ ಆಗ್ತಾರೆ. ಸ್ವಲ್ಪ ಹೊತ್ತು ಹೀಗೆಲ್ಲ ಮಾತಾಡ್ಕೊಂಡು ಹೊರಗೆ ಬರುವಾಗ ಸೊ ಮನೀಶ್ ಹೇಳ್ತಾನೆ, ರಾಹುಲ್ ಯಾಕೆ ಸುಮ್ನೆ ಮೆಟ್ರೋದಲ್ಲೆಲ್ಲ ಹೋಗ್ತಿ, ನನ್ನ ಹತ್ರ ಬೈಕ್ ಇದೆ, ನಾನು ಹೆಂಗೆ ಮನೆಗೆ ಬೈಕ್ ಅಲ್ಲಿ ಡ್ರಾಪ್ ಮಾಡ್ತೇನೆ. ಅದಕ್ಕೆ ರಾಹುಲ್ ಹೇಳಿದ, ಏನ್ ಮೆಟ್ರೋ, ನಾನ್ ಯಾಕೆ ಮೆಟ್ರೋದಲ್ಲಿ ಹೋಗ್ಲಿ. ಸೊ ಹೀಗೆ ಹೇಳ್ತಾ ರಾಹುಲ್ ಹೇಳ್ತಾನೆ, ಏನು ಮೆಟ್ರೋನ ಅಂತ ಹೇಳ್ತಾ ಅವನ ಕಿಸೆಯಿಂದ, ಅವನ ಪಾಕೆಟ್ ಇಂದ ವೈರ್ಲೆಸ್ ಕೀ ತೆಗೆದು ಅವನ ಹತ್ರ ಇದ್ದ ಅವನ ಕಾರ್ XUV ಮಹೀಂದ್ರ 700 ಸೀರೀಸ್ ಕ್ಲಿಕ್ ಕ್ಲಿಕ್ ಅಂತ ಹೇಳಿ ಸೌಂಡ್ ಮಾಡ್ತದೆ. ಇದನ್ನು ನೋಡಿದ ಮನೀಶ್ ಸರ್ಪ್ರೈಸ್ ಆಗಿ, ಅರೆ ಇದೆಲ್ಲ ಹೇಗೆ, ಸೊ ನಿನ್ನ ಬಿಸ್ನೆಸ್ ಇಷ್ಟು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟಾ ಅಂತ ಕೇಳ್ತಾನೆ. ಸೊ ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಇಲ್ಲಿ ಆದ ಚೇಂಜಸ್ ಎಂತ ಡಿಫ್ರೆನ್ಸ್ ಆಯ್ತು ರಾಹುಲ್ ಅಂಡ್ ಮನೀಶ್ ನ ಇಬ್ರ ಮಿಡ್ಲ್ ಅಲ್ಲಿ. ಇಲ್ಲಿ ಮನೀಶ್ ಅವ ಚೂಸ್ ಮಾಡಿದ ಒಂದು ಆವರೇಜ್ ಲೈಫ್, ಬಟ್ ಈಚೆಂದ ರಾಹುಲ್ ಅವನ ಲೈಫ್ ಬಗ್ಗೆ ವೆರಿ ಸೀರಿಯಸ್ ಆಗಿದ್ದ. ಎಸ್, ಅವ ಕಾಲೇಜಿಗೆ ಹೋಗ್ತಿದ್ದ, ಕೋಚಿಂಗ್ ಸಹ ಹೋಗ್ತಿದ್ದ, ಅಂಡ್ ಎಸ್ ಅವನ ಮನೆಯಲ್ಲಿ ಸಹ
ಪ್ರಾಬ್ಲಮ್ ಇತ್ತು, ಪ್ರೆಷರ್ ಇತ್ತು, ಬಟ್ ಸ್ಟಿಲ್ ಬಿಕಾಸ್ ಅವನ ವೈ ಕ್ಲಿಯರ್ ಇತ್ತು, ಅವ ಯಾಕೆ ಮಾಡ್ತಿದ್ದಾನೆ, ಎಕ್ಸ್ಟ್ರಾ ಎಫರ್ಟ್ಸ್ ಯಾಕೆ ಹಾಕ್ತಿದ್ದಾನೆ ಅಂತ ಹೇಳಿ ಅವನ ವೈ ತುಂಬಾ ಕ್ಲಿಯರ್ ಇತ್ತು. ದಟ್ ಇಸ್ ವೈ ಅವನಿಗೆ ಕಷ್ಟ ಆಗ್ತಿದ್ರು ಸಹ ಅವ ಅವನ ಈ 5 years ಅನ್ನು ಸೀರಿಯಸ್ ಆಗಿ ಬಿಲ್ಡ್ ಮಾಡಿದ. ಅಂಡ್ ಎಲ್ಲ ಆಕ್ಟಿವಿಟೀಸ್ ಗಳಾಗಿ, ನಾಟ್ ಓನ್ಲಿ ಬಿಸ್ನೆಸ್, ನೀವು ಯಾವುದೇ ಆಕ್ಟಿವಿಟೀಸ್ ಇರ್ಲಿ, ನೀವು ಯಾವುದೇ ಏರಿಯಾ ಚೂಸ್ ಮಾಡಿ ಒಂದು ಕನ್ಸಿಸ್ಟೆಂಟ್ ಎಫರ್ಟ್ಸ್ ಹಾಕ್ತಾ ಹೋದಾಗ ಯು ಕಾಂಟ್ ಹೆಲ್ಪ್ ಇಟ್, ನಿಮ್ಗೆ ರಿಸಲ್ಟ್ ಕಂಡೇ ಕಾಣ್ತದೆ. ಅಂಡ್ ಒನ್ಸ್ ಯು ಸಿ ದ ರಿಸಲ್ಟ್, ನಿಮ್ಗೆ ಯಾವ ಮೋಟಿವೇಶನ್ ಇದು ಸಹ ಅಗತ್ಯ ಇಲ್ಲ, ಬಿಕಾಸ್ ಯು ಆರ್ putting in the work and you are seeing your result. So ಆವಾಗ at that point of time, no matter ಯಾರೇ ಬಂದು ಅವರವರ ಎಕ್ಸ್ಪೀರಿಯನ್ಸ್ ನಿಮ್ ಮೇಲೆ ಠೋಕಿದ್ರು ಸಹ ನೀವು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುದಿಲ್ಲ, ಬಿಕಾಸ್ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಸ್ ಫಾರ್ ಫಾರ್ ಹೈಯರ್ ದನ್ ದಯರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಎಸ್ ಆರ್ ನೋ? ಸೊ ಇಟ್ಸ್ ನಾಟ್ ಲೈಕ್ ಮನೀಶ್ ಎಜುಕೇಟೆಡ್ ಇರ್ಲಿಲ್ಲ, ರಾಹುಲ್ ಎಜುಕೇಟೆಡ್ ಇರ್ಲಿಲ್ಲ, ಇಬ್ರು ಈಕ್ವಲಿ ವೆಲ್ ಎಜುಕೇಟೆಡ್ ಇದ್ರು. ಬಟ್ ರಾಹುಲ್ಗೆ ಗೊತ್ತಿತ್ತು ಈಗ ಸ್ಕೂಲ್ಸ್ ಕಾಲೇಜಸ್ ಎಟ್ ದ ಮ್ಯಾಕ್ಸ್ ನಮ್ಗೆ ಎಂಪ್ಲಾಯೀಸ್ ಆಗ್ಲಿಕ್ಕೆ ನಮ್ಮನ್ನು ಗ್ರೂಮ್ ಮಾಡ್ತಾರೆ. ಅಂಡ್ ಇಲ್ಲಿ ನಾನು ಒಂದ್ ಪಾಯಿಂಟ್ ಅನ್ನು ಹೇಳಿಕ್ ಇಷ್ಟಪಡ್ತೇನೆ, ಜಾಬಿಗೆ ಹೋಗುದು ಇಸ್ ನಾಟ್ ಎಟ್ ಆಲ್ ಅ ರಾಂಗ್ ಥಿಂಗ್. ಹೆಚ್ಚಿನವ್ರು ಹೇಳ್ತಾರೆ ಜಾಬ್ ಬಂದ್ ಆದಷ್ಟು ಬೇಗ ಕ್ವಿಟ್ ಮಾಡಿ, ಜಾಬ್ ಅಲ್ಲಿ ಏನಿಲ್ಲ, ಯಾಕೆ ಜಾಬ್ ಮಾಡ್ತೀರಿ. ಬಟ್ ಇಫ್ ಯು ಸಿ ದ ಟ್ರೂತ್ ಈಸ್, ಜಾಬ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಕ್ಕಿಂಗ್ ಟು ದಿ ಜಾಬ್ ಫಾರ್ ಅ ಲಾಂಗ್ ಟೈಮ್ is bit not okay. ನಿಮ್ಗೆ ನಿಮ್ಮ ವೈ is satisfied with the job, please continue with the job. ಬಟ್ ನಿಮ್ಮ ವೈ, ನಿಮ್ಗೆ ಏನು ಬೇಕು ಅದು ನಿಮ್ಗೆ ನಿಮ್ಮ ಜಾಬ್ ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನೀವು ಓವರ್ ವರ್ಕ್ ಮಾಡಿ ಸಹ ನಿಮ್ಗೇನು ಅಟ್ಲೀಸ್ಟ್ ಮನಿಗಿಂತ ಜಾಸ್ತಿ ಟೈಮ್ ಫ್ರೀಡಮ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ, ದೆನ್ ಐ ಥಿಂಕ್ ನೀವು ಸ್ವಲ್ಪ ಪಾಸ್ ಮಾಡಿ ನಿಮ್ಮ ಜಾಬ್ ಅನ್ನು ಬಿಡದೆ ಇನ್ನೊಂದು ಏನ್ ಆಪ್ಷನ್ ಇದೆ, ಸೊ ದಟ್ ಅಟ್ ಲೀಸ್ಟ್ ಫಸ್ಟ್ ಸ್ಟೆಪ್ ಅಲ್ಲಿ ಐ ಕ್ಯಾನ್ ಈಕ್ವಲೇಟ್ ದ ಇನ್ಕಮ್ ಸ್ಟ್ರೀಮ್ ಅಕಾರ್ಡಿಂಗ್ ಟು ದಿ ಜಾಬ್ ಅಂಡ್ ದೆನ್ push it further, so that even if I leave the job I can still sustain. ಜಾಬ್ ಇಲ್ಲದ್ರೂ ಸಹ ನನಗೆ ನನ್ನ ಆಕ್ಟಿವಿಟೀಸ್, ನನ್ನ ಡಿಪೆಂಡೆಂಟ್ ನವರ ಸಹ ಆಕ್ಟಿವಿಟೀಸ್ ಅಲ್ಲಿ ಏನು ಫರಕ್ ಬೀಳ್ತಿಲ್ಲ ಅಂತ ಆದ್ರೆ ವೈ ನಾಟ್, ರೈಟ್? ಬಟ್ ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ಮೈಂಡ್ ಸೆಟ್. ನಿಮ್ಮ ವೈ, ನಿಮ್ಗೆ ಯಾಕೆ ಬೇಕು ಬಿಸ್ನೆಸ್, ನೀವು ಯಾಕೆ ಜಾಬ್ ಒಟ್ಟಿಗೆ ಬಿಸ್ನೆಸ್ ಮಾಡ್ಬೇಕು. ಅಂಡ್ ನಾಟ್ ಬಿಕಾಸ್ ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಅಫ್ ಕೋರ್ಸ್ ಅವ್ರು ನಮ್ಮ ಒಳ್ಳೆದಕ್ಕೆ ಹೇಳ್ತಿದ್ದಾರೆ ಅಂಡ್ ದೇ ವಾಂಟ್ ಅಸ್ ಟು ಬಿ ಸೇಫ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ವಾಟ್ ಎವರ್ ನೀವು 20 ಆಗಿರ್ಬೇಕಂತೆಲ್ಲ, ವಾಟ್ ಎವರ್ ದ ಏಜ್ ಯು ಆರ್ ಇನ್ ನೌ ಅಂಡ್ ವಾಟ್ ಎವರ್ ನೀವೀಗ ಮಾಡ್ತಿದ್ದೀರಿ, ಆರ್ ಯು ಹ್ಯಾಪಿ? ಪ್ಲೀಸ್ ಕಂಟಿನ್ಯೂ. ಇಫ್ ಯು ಆರ್ ನಾಟ್ ಹ್ಯಾಪಿ, ಪಾಸ್ ಮಾಡಿ, ಥಿಂಕ್ ಅಬೌಟ್ ಇಟ್. ಒಂದ್ ಕಡೆಯಿಂದ ಮನೀಶ್ ಅವನ ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಿದ, ಇನ್ನೊಂದ್ ಕಡೆಯಿಂದ ರಾಹುಲ್ ಅವನ ಎಜುಕೇಶನ್ ಪ್ಲಸ್ ಬಿಸ್ನೆಸ್ ಮೇಲೆ ಸಹ ಮನಿ ಇನ್ವೆಸ್ಟ್ ಮಾಡಿದ. ಅಂಡ್ ಮುಂದೆ ಹೋಗ್ತಾ ಅವನ ಫಸ್ಟ್ ಜಾಬ್ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತದ ಅವನಿಗೆ? 30,000, 40,000. ಬಟ್ ಇಲ್ಲಿ ಅವನ ಬಿಸ್ನೆಸ್ ಎಷ್ಟು ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ರಿಟರ್ನ್ಸ್ ಕೊಡ್ತದೆ? ನಿಯರ್ಲಿ 90,000, 1 lakh. ಇಬ್ರು ಸೇಮ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿ ಯಾರು ಫಾಸ್ಟರ್ ಟೈಮ್ ಫ್ರೀಡಮ್ ತಗೊಂಡ್ರು. ನಾನು ಯಾಕೆ ಪದೇ ಪದೇ ಟೈಮ್ ಫ್ರೀಡಮ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಈವನ್ ನಿಮ್ಮ ಹತ್ರ ಬೇಕಾದಷ್ಟು ಹಣ ಖರ್ಚು ಮಾಡ್ಲಿಕ್ಕೆ ಇದ್ರೆ ಅಂಡ್ ನಿಮ್ಮ ಹತ್ರ ಟೈಮ್ ಇರೋದಿದ್ರೆ, ಐ ಡೋಂಟ್ ನೋ ಹೌ ಯು ವಿಲ್ ಸ್ಪೆಂಡ್ ಯೋರ್ ಮನಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗ್ರೋ ಆಗ್ತದೆ ಇತ್ತು, ನಿಮ್ಮ ಏಜ್ ಗ್ರೋ ಆಗ್ತದೆ ಇತ್ತು, ನಿಮ್ಗೆ ಟೈಮ್ ಇರೋದಿಲ್ಲ. ಸೊ ದ ಯಂಗರ್ ಯು ಆರ್, ಆದಷ್ಟು ಬೇಗ ಟೈಮ್ ಫ್ರೀಡಮ್ ತಗೊಳ್ಳಿಕ್ಕೆ ನಿಮ್ಮ ಎಫರ್ಟ್ಸ್ ಹಾಕುದು ಒಳ್ಳೇದು. ಹಾ, ಅಫ್ಕೋರ್ಸ್ ಆ ಪಾಯಿಂಟ್ ರೀಚ್ ಮಾಡ್ಲಿಕ್ಕೆ ಪೇಶನ್ಸ್ ಬೇಕು. ಇಟ್ಸ್ ನಾಟ್ ಲೈಕ್ ನಿಮ್ಮ ಕಾಲೇಜ್ ಆದ ಮೇಲೆ, ನಿಮ್ಮ ಆಫೀಸ್ ಆದ ಮೇಲೆ ನಿಮ್ಗೆ ಸಿಕ್ವಾ ಒಂದು 2 ಗಂಟೆ ಸಹ ನೀವು ನಿಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋದ್ರಲ್ಲಿ ಬಿಸಿ ಇರ್ತೀರಿ. ಅಫ್ಕೋರ್ಸ್ ಅದು ಈಸಿ ಇಲ್ಲ, ಬಟ್ ಮ್ಯಾಕ್ಸಿಮಮ್ 3-4 years, 6 months ಅಡ್ಜಸ್ಟ್ ಮಾಡಿದ್ರೆ ಇಮ್ಯಾಜಿನ್ ದ ಔಟ್ಕಮ್. ಇಲ್ಲಿ ಮನೀಶ್ ಆಫ್ಟರ್ ಕಾಲೇಜ್ ಅವರ್ಸ್ ಅವನಿಗೆ ಫ್ರೀ ಟೈಮ್ ಇತ್ತು, ಅವ ಟ್ರಾವೆಲ್ ಮಾಡ್ಲಿಕ್ಕೆ ಹೋಗ್ತಿದ್ದ. ಬಟ್ ನಾವು ಹಿಸ್ ಇನ್ ಆಫೀಸ್, ಅವನ ಟ್ರಾವೆಲ್ ಮಾಡುವ ಇಂಟ್ರೆಸ್ಟ್ ಈಗ್ಲೂ ಇದ್ರೂ ಸಹ ಬಟ್ ಅವನಿಗೆ ಅಷ್ಟು ಟ್ರಾವೆಲ್ ಮಾಡ್ಲಿಕ್ಕೆ ಆಗುದಿಲ್ಲ ರಾಹುಲ್ನಷ್ಟು. ಕರೆಕ್ಟ್ ಅಲ್ವಾ? ಹೇಳಲಿಕ್ಕೆ ಅಂತ ಟ್ರೈ ಮಾಡ್ತದೆ ಅಂತ ಹೇಳಿದ್ರೆ ಕೆಲವು ಆಕ್ಟಿವಿಟೀಸ್ಗೆ ಟೈಮ್ ತಗೊಳ್ತದೆ. ಇಟ್ಸ್ ನಾಟ್ ಲೈಕ್ ಈ ಇಂಡಸ್ಟ್ರಿಯಲ್ಲಿ ದ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಅಗೇನ್ ಅನ್ಸಕ್ಸಸ್ಫುಲ್ ಪೀಪಲ್ ಈ ಇಂಡಸ್ಟ್ರಿಯಲ್ಲಿ ಅವ್ರು ಬಂದು ಏನು ಮೈಂಡ್ ಸೆಟ್ ಎಲ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾರೆ ಅಂತ ಹೇಳಿದ್ರೆ, ನೀವು ಇವತ್ತು ರಾತ್ರಿ ಈ ಬಿಸ್ನೆಸ್ ಗೆ ಜಾಯ್ನ್ ಆಗಿ ನಾಳೆ ಬೆಳಿಗ್ಗೆ 7 ವರ್ಷದಲ್ಲಿ ಯು ಆರ್ ಕರೋಡ್ಪತಿ. ಅಂಡ್ ಇದನ್ನು ನಂಬ್ಕೊಂಡು ಏನೋ ಒಂದು ಟ್ರೈ ಮಾಡ್ತಾರೆ ಅಂತ ಹೇಳಿ ಬಂದವರು ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಕರೋಡ್ಪತಿ ಆಗುದಿಲ್ಲ, ವಿಚ್ ಆಬ್ವಿಯಸ್ಲಿ ಆಗುದಿಲ್ಲ. ಅಂಡ್ ದೇ ಸೇ ದಿಸ್ ಇಸ್ ಅ ಸ್ಕ್ಯಾಮ್. ಸೊ ಡೋಂಟ್ ಯು ಥಿಂಕ್ ಇಟ್ಸ್ ಅ ಬುಲ್ಶಿಟ್? ಆ ರೀತಿ ನೋಡಿದ್ರೆ ಫರ್ಗೆಟ್ ಅಬೌಟ್ ದಿಸ್ ಇಂಡಸ್ಟ್ರಿ.
ಅವ್ನ್ ನಾರ್ಮಲಿ ಬಿಸ್ನೆಸ್ ಆಗ್ತಿರ್ಲಿಲ್ಲ. ಇಫ್ ದಿಸ್ ವಾಸ್ ಅ ಸ್ಕ್ಯಾಮ್, ಮುಖೇಶ್ ಅಂಬಾನಿ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿ ಜಿಯೋ ಎಲ್ರಿಗೂ ಸರ್ವಿಸಸ್ ಕೊಡ್ತಿರ್ಲಿಲ್ಲ, ರೈಟ್? ಇಫ್ ಹಿ ಹ್ಯಾಸ್ ಟು ಟೇಕ್ ದಟ್ ಅಮೌಂಟ್ ಆಫ್ ರಿಸ್ಕ್, ಸೊ ಹಿಸ್ ಕಾನ್ಫಿಡೆನ್ಸ್ ದಟ್ ಇವತ್ತು ನಾನು ಈ ಫ್ರೀ ಅಲ್ಲೇನೋ ಕೊಡ್ತಿದ್ದೇನೆ, ಅದ್ ಮುಂದೆ ಹೋಗ್ತಾ ಅದರ ರಿಟರ್ನ್ಸ್ 100 times ಆಗಿ ವಾಪಸ್ ಬರ್ತದೆ. ಅಂಡ್ ಸಿ ಟುಡೇ ವೇರ್ ಜಿಯೋ ಈಸ್ ಅಂಡ್ ವಿ, ನಾವೆಂತ ಮಾಡ್ತೇವೆ, ನಾವು ಕುತ್ಕೊಂಡು ಅದು ಸರಿಲ್ಲ, ಇದು ಸರಿಲ್ಲ, ಈ ಬಿಸ್ನೆಸ್ ಸ್ಕ್ಯಾಮ್, ಆ ಬಿಸ್ನೆಸ್ ಯಾಕೆ ಸ್ಕ್ಯಾಮ್ ಅಂತ ಹೇಳಿ ರಿಸರ್ಚ್ ಮಾಡಿ, ಅಲ್ಲ ಏನು ಪ್ರಾಬ್ಲಮ್ ಅಂತ ಹೇಳಿ ರಿಸರ್ಚ್ ಮಾಡಿ ತಕೊಳ್ಳಿ, ಡಿಸಿಷನ್ ಮಾಡಿ. ವೈ ಆ ಸ್ಕ್ಯಾಮ್ ಇದ್ದ ಬಿಸ್ನೆಸ್ ಗೆ ಹೋಗಿ ಉಳ್ದ ಬಿಸ್ನೆಸ್ ಸ್ಕ್ಯಾಮ್ ಅಂತ ಹೇಳಿ ನಾವು ಲೇಬಲ್ ಹಾಕೊಳ್ಬೇಕು? ಸೊ ಇಲ್ಲಿ ಮನೀಶ್ ರಾಹುಲ್ ನ ಡೆವಲಪ್ಮೆಂಟ್ ನೋಡಿ ಆ ದಿವಸ ಅವನಿಗೆ ಅವ ಮಾಡಿದ 5 ವರ್ಷ ಹಿಂದೆ ಡಿಸಿಷನ್ ಮೇಲೆ ತುಂಬಾನೇ ರಿಗ್ರೆಟ್ ಆಯ್ತು. ಸೊ ಅವ ಅನ್ಕೊಂಡ, ಜಸ್ಟ್ ಇನ್ ಕೇಸ್ ನಾನು ಹೋಲ್ಡ್ ಆನ್ ಮಾಡ್ತಿದ್ರಿ, ಜಸ್ಟ್ ಇನ್ ಕೇಸ್ ನಾನು ಸ್ವಲ್ಪ ಎಫರ್ಟ್ ಹಾಕಿ ನೋಡುವ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ, ಇವತ್ತು ಅವ ಸಹ ಅವನ ಪೇರೆಂಟ್ಸ್ಗೆ ಅವನಿಗೆ ಈಗ ಬೆಟರ್ ಇರುವ ಲೈಫ್ಗೆ ಅಂತ ಇನ್ನು ಬೆಟರ್ ಲೈಫ್ ಕೊಡುವ ಚಾನ್ಸ್ ಇರ್ತದೆ. ಅವ ಅಲ್ಲಿ ರೀಡಿಸಿಷನ್ ಮಾಡಿದ. ನಾವು ಮನೀಶ್ ಇದು ವೈ ಕ್ಲಿಯರ್ ಇತ್ತು. ಸೊ ಹಿ ಡಿಸೈಡೆಡ್ ದಟ್ ಹಿ ವಾಂಟ್ಸ್ ಟು ರೀಸ್ಟಾರ್ಟ್ ಹಿಸ್ ಬಿಸ್ನೆಸ್, ನಾಟ್ ಬಿಕಾಸ್ ಆಫ್ ರಾಹುಲ್ ನ ಇನ್ಫ್ಲೂಯೆನ್ಸ್ ಇತ್ತು, ಬಟ್ ಮೋರ್ ದನ್ ರಾಹುಲ್ಸ್ ಇನ್ಫ್ಲೂಯೆನ್ಸ್, ಮನೀಶ್ ಅವನ ವೈ ಕ್ಲಿಯರ್ ಇತ್ತು. ಈ ನ್ಯೂ ಅವನಿಗೋಸ್ಕರ ಅವ ಎಂತ ಮಾಡ್ಬೇಕು, ಅವನ ಡಿಪೆಂಡೆಂಟ್ ಫ್ಯಾಮಿಲಿಗೆ ಅವ ಏನು ಮಾಡ್ಬೇಕು. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್, ಜಸ್ಟ್ ನೋಡ್ಕೊಳ್ಳಿ, ನಿಮ್ಮ ಲೈಫ್ ಸಹ ಮನುಷ್ಯನ ಹಾಗೆ ಆಗೋದಿಲ್ಲ ಅಂತ ಹೇಳಿ. ಜಸ್ಟ್ ಬಿ ಅವೇರ್, ಜಸ್ಟ್ ಸಿ ವಾಟ್ ಯು ಡೂಯಿಂಗ್ ಅಂಡ್ ಸಿ ನಿಮ್ಗೆ ಅದು ಕರೆಕ್ಟ್ ಇದೆಯೋ ಇಲ್ಲೋ. ಕರೆಕ್ಟ್ ಇದ್ರೆ ಕಂಟಿನ್ಯೂ, ಕರೆಕ್ಟ್ ಇಲ್ಲದಿದ್ರೆ ಪಾಸ್ ಅಂಡ್ ರೀಥಿಂಕ್. ಅಂಡ್ ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ, ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ. ನಾನು ನಿಮ್ಮಿಂದ ಏನ್ ಆಗೋದಿಲ್ಲ ಅಂತ ಏನ್ ಹೇಳ್ತಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಯಾರನ್ನು ಡಿಗ್ರೇಡ್ ಮಾಡ್ತಿಲ್ಲ, 9 to 5 ಜಾಬಿಗೆ ಹೋಗೋರನ್ನು ಡಿಗ್ರೇಡ್ ಮಾಡ್ತಿಲ್ಲ, ಅಂಡ್ ಬಿಸ್ನೆಸ್ ಮಾಡದಿರೋರು ಸಹ ಅವರನ್ನು ಸಹ ನಾನು ಡಿಗ್ರೇಡ್ ಮಾಡ್ತಿಲ್ಲ. ಎವ್ರಿ ಒನ್ ಆರ್ ಕರೆಕ್ಟ್ ಇನ್ ದೇರ್ ಓನ್ ಟರ್ಮ್ಸ್. ಆಲ್ ಐ ಆಮ್ ಸೇಯಿಂಗ್ ಇಸ್, ಸೊ ಇಲ್ಲಿ ನಾನು ಹೇಳ್ತಿಲ್ಲ ನೀವು ಡಿಎಕ್ಸನ್ ಮಾಡದಿದ್ರೆ ನಿಮ್ಗೇನ್ ಲೈಫ್ ಅಲ್ಲಿ ಬೇರೆ ಆಪ್ಷನ್ ಇಲ್ವಾ? ಅಫ್ಕೋರ್ಸ್ ಇದೆ. ಅದು ಬಿಟ್ಟು ಒಳ್ಳೊಳ್ಳೆ ಪೊಸಿಷನ್ಸ್ ಇದೆ, ಜಾಬ್ ಅಲ್ಲಿ ಸಹ ನೀವು ಒಳ್ಳೊಳ್ಳೆ ಪ್ರಮೋಷನ್ ಸಹ ತಗೊಳ್ಬಹುದು. ಅಫ್ಕೋರ್ಸ್ ನೀವು ಡಾಕ್ಟರ್ಸ್ ಆಗ್ಬಹುದು, ಲಾಯರ್ಸ್ ಆಗ್ಬಹುದು. ಈ ಹೈ ಪೊಸಿಷನ್ಸ್ ಇರುವವರು ನನ್ಗೆ ಗೊತ್ತಿಲ್ಲ ಎಷ್ಟು ಟೈಮ್ ಫ್ರೀಡಮ್ ಉಂಟಂತ ಹೇಳಿ. ಅವರಿಗೆ ಅವರ ಟೈಮ್ ಫ್ರೀಡಮ್ ಸಿಗುವಷ್ಟರಲ್ಲಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, 50+ ಆಗಿರ್ತಾರೆ. ಅಗೇನ್ ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಅವರಿಗೆ ಅದು ಫೈನ್ ಆಗಿದ್ರೆ ಇಟ್ಸ್ ವೆಲ್ ಅಂಡ್ ಫೈನ್. ಬಟ್ ಇಲ್ಲಿ ಯಾರು ಅವರಿಗೆ 50+ ತನಕ ಕಾಯ್ಲಿಕ್ಕೆ ಇಷ್ಟ ಇಲ್ವೋ, ಆ ಟೈಮ್ ಅನ್ನು ಪೋಸ್ಟ್ಪೋನ್ ಆಗ, ಆ ಟೈಮ್ ಅನ್ನು ಪ್ರಿಪೋನ್ ಮಾಡಿ ಎಂಜಾಯ್ ಮಾಡ್ಲಿಕ್ಕೆ ಯಾರು ಡಿಸೈರ್ ಮಾಡ್ತಿದ್ದಾರೋ ಅವರಿಗೆ ಒನ್ ಆಫ್ ದಿ ಆಪ್ಷನ್ಸ್ ನಾನು ಹೇಳ್ತಿದ್ದೇನೆ. ಓನ್ಲಿ ಆಪ್ಷನ್ ಅಲ್ಲ, ಒನ್ ಆಫ್ ದಿ ಆಪ್ಷನ್, ಅಂಡ್ ದಟ್ ಈಸ್ ವೈ DXN. ಅಂಡ್ ನನ್ನ ರಿಸರ್ಚ್ ಪ್ರಕಾರ ಈ ಇಂಡಸ್ಟ್ರಿಗಿಂತ ಬೆಟರ್ ಸೊಸೈಟಿ, ಪ್ಲೇ ಗ್ರೌಂಡ್, ನಿಮ್ಗೆ ಬಿಸ್ನೆಸ್ ಸ್ಕಿಲ್ಸ್ ಕಲೀಲಿಕ್ಕೆ, ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಕಾನ್ಫಿಡೆನ್ಸ್ ಮಾಡ್ಲಿಕ್ಕೆ, ಇದಕ್ಕಿಂತ ಬೆಸ್ಟ್ ಪ್ಲೇ ಗ್ರೌಂಡ್ ಬೇರೆ ಎಲ್ಲಿ ಸಿಕ್ಲಿಕ್ಕಿಲ್ಲ. ನೀವು ರಿಸರ್ಚ್ ಮಾಡಿ ಸಹ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗಬಹುದು. ಅಂಡ್ ಮೀ ಸ್ಪೀಕಿಂಗ್ ದಿಸ್, ನಾನು ಈ ಕ್ಯಾಮೆರಾ ಮುಂದೆ ಮಾತಾಡೋದು ಸಹ ನನಗೆ ಈ ಬಿಸ್ನೆಸ್ ಕಲ್ಸಿಕೊಟ್ಟದ್ದು. ಬಿಕಾಸ್ ನಮ್ಗೆ ಆಚೆಯಿಂದ ಕುತ್ಕೊಂಡು ವಿಡಿಯೋಸ್ ನೋಡೋದು, ಇಟ್ಸ್ ಈಸಿ, ಇಟ್ಸ್ ರಿಲ್ಯಾಕ್ಸಿಂಗ್, ನಾಟ್ ಅ ಬಿಗ್ ಡೀಲ್. ಬಟ್ ಟಾಕಿಂಗ್ ಟು ದಟ್ ಒನ್ ಪಿನ್ ಹೋಲ್ camera, right? And putting up that expression, remembering the dialogues, it's not easy, but it is worth it. This is my one-time effort, and this video will be working for me. Nangoskara ಈ ವಿಡಿಯೋ ಎಲ್ಲಿವರೆಗೆ ಯೂಟ್ಯೂಬ್ ಇರುತ್ತೋ ಅಲ್ಲಿವರೆಗೆ ಎವ್ರಿ ಸಿಂಗಲ್ ಡೇ, ಹಗಲಾಗ್ಲಿ ರಾತ್ರಿ ಆಗ್ಲಿ, ನನ್ಗೋಸ್ಕರ ಈ ವಿಡಿಯೋ ಮಾತಾಡ್ತಾನೆ. ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ದೊಡ್ಡ ಬಿಸ್ನೆಸ್ ನಾನು ಬಿಲ್ಡ್ ಮಾಡ್ಕೊಳ್ಬೋದು, ಅಂಡ್ ಎಷ್ಟು ದೊಡ್ಡ ಬಿಸ್ನೆಸ್ ನಾನು ಬಿಲ್ಡ್ ಮಾಡ್ತಿದ್ದೇನೆ ಅಂತ ಹೇಳಿ. ಇಷ್ಟಕ್ಕೆಲ್ಲ ಅಫ್ಕೋರ್ಸ್ ಅ ಗುಡ್ ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಇನ್ ದ ರಾಂಗ್ ಡೈರೆಕ್ಷನ್ ಅಥವಾ ರೈಟ್ ಎಫರ್ಟ್ ಇನ್ ದ ರಾಂಗ್ ಡೈರೆಕ್ಷನ್ ಆಲ್ಸೋ ಇಸ್ ನಾಟ್ ಯೂಸ್, ಇಸ್ ಅ ಕಂಪ್ಲೀಟ್ಲಿ ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ. ನಿಮ್ಗೆ ಅಚೀವ್ ಆಗ್ಲಿಕ್ಕೆ ಸಹ ಕರೆಕ್ಟ್ ಆಗಿ ಗೈಡೆನ್ಸ್ ಬೇಕು, ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ಸ್ ಬೇಕು. ಈ ಎರಡು ಇರುವಾಗ ನೀವು ಕರೆಕ್ಟ್ ಆಗಿ ಎಫರ್ಟ್ ಹಾಕಿದ್ರೆ ನಥಿಂಗ್ ಕ್ಯಾನ್ ಹೋಲ್ಡ್ ಯು ಬ್ಯಾಕ್. ನಿಮ್ಮನ್ನು ವಾಪಸ್ ಹಿಡಿಯುವವರು ಯಾರು ಇಲ್ಲ. ಅಂಡ್ ಓನ್ಲಿ ಪರ್ಸನ್ ನಿಮ್ಗೆ ವಾಪಸ್ ಹಿಡಿಯುವವರು ಅಂತ ಹೇಳಿದ್ರೆ ಕರೆಂಟ್ಲಿ ದರ್ಸ್ ಓನ್ಲಿ ಒನ್ ಪರ್ಸನ್, ಅದು ನೀವು. ಅಂಡ್ ದಟ್ ಇಸ್ ವೈ DXN ಇಸ್ ದ ಬೆಸ್ಟ್, ಬಿಕಾಸ್ ಇಟ್ಸ್ ಮೋರ್ ದನ್ ಅ ಕಂಪನಿ, ದ ರಿಯಲ್ ಕಂಪನಿ ವಿತ್ ದ ರಿಯಲ್ ಪೀಪಲ್, ವಿತ್ ದ ರಿಯಲ್ ಪ್ರಾಡಕ್ಟ್ಸ್ ಅಂಡ್ ವಿತ್ ದ ರಿಯಲ್ ರಿಸಲ್ಟ್ಸ್. ನೀವು ಖುದ್ದು ಹೋಗಿ ರಿಸಲ್ಟ್ಸ್ ಅನ್ನು ಟೆಸ್ಟ್ ಮಾಡ್ಕೊಳ್ಬಹುದು. ಸೊ ಇಫ್ ದಿಸ್ ಇಸ್ ಅ ಸಕ್ಸಸ್ ಆರ್ ನಾಟ್ ಅಂತ. ಅ ಕಂಪನಿ ಫಾರ್ 30 years with about more than 1 billion people around the world can't go wrong. ಎಲ್ರು ಸುಳ್ಳು ಹೇಳಲಿಕ್ಕಿಲ್ಲ, ಎಲ್ರು ಫೇಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡಿದ್ರು ಸಹ 30 years ಫೇಕ್ ಮಾಡ್ಲಿಕ್ಕೆ ಇಸ್ ಜಸ್ಟ್ ಇಂಪಾಸಿಬಲ್, ರೈಟ್? ಅಂಡ್ ನಿಮ್ಗೆ ಗೊತ್ತುಂಟು,
ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ದಿನ ದಿನ ಕಮ್ಮಿ ಆಗ್ತಿಲ್ಲ ಹೊತ್ತು ಜಾಸ್ತಿ ಆಗ್ತಾ ಹೋಗಿದೆ. ಅಂಡ್ ದ ಪ್ರಾಡಕ್ಟ್ ದಟ್ ಐ ಆಮ್ ರೆಫರಿಂಗ್ ಟು ಈಸ್ ಕಾಫಿ ಅಂಡ್ ಟೀ. ಅಂಡ್ ಕಾಫಿ ಅಂಡ್ ಟೀ ಬೀಂಗ್ ದ ಸೆಕೆಂಡ್ ಮೋಸ್ಟ್ would you world ಅಲ್ಲಿ ಕಾಫಿ ದ ಸೆಕೆಂಡ್ ಮೋಸ್ಟ್ ಕನ್ಸ್ಯೂಮಬಲ್ ಪ್ರಾಡಕ್ಟ್ ಅಂಡ್ ಮೋರ್ ಓವರ್ ಇನ್ ಇಂಡಿಯಾ ದ ಹೈಯೆಸ್ಟ್ ಕನ್ಸ್ಯೂಮಬಲ್ ಪ್ರಾಡಕ್ಟ್ ಇಸ್ ಟೀ. ಅಂಡ್ ನಮ್ಮ ಹತ್ರ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದೆ ಅಂಡ್ ಕಾಫಿ ಅಂಡ್ ಟೀ ಬೀಂಗ್ ಎಲ್ರು ಪ್ರತಿ ದಿವಸ ಕನ್ಸ್ಯೂಮ್ ಮಾಡ್ತಾರೆ. ಅದಕ್ಕೆ ತಲೆ ಖರ್ಚು ಮಾಡ್ಬೇಕಂತೆಲ್ಲ, ಅದಕ್ಕೆ ಪ್ರೂಫ್ ಬೇಕಂತೆಲ್ಲ. ಎವ್ರಿ ಒನ್ ಹಣ ಕೊಟ್ಟು ಅವರ ಕಾಫಿ ಟೀ ಕುಡಿತಾರೆ ಅಂಡ್ ಎವ್ರಿ ದಿನ ತಪ್ಪದೇ ಕನ್ಸ್ಯೂಮ್ ಮಾಡ್ತಾರೆ. ಅಂಡ್ ಇಮ್ಯಾಜಿನ್ ಮೈ ಫ್ರೆಂಡ್, ಈ ರೀತಿ ಮಾರ್ಕೆಟ್ ಇರುವಾಗ ಅಂಡ್ ಈ ರೀತಿ ಟೂಲ್ಸ್ ಇರುವಾಗ ಇವತ್ತಿನ ಕಾಲದಲ್ಲಿ, ಸೊ ನೀವು ಯಾವುದೇ ಆಕ್ಟಿವಿಟಿ ಮಾಡ್ತಾ ಇದ್ರು ಪ್ಲಸ್ ಆಡ್ ಮಾಡಿ ಎಕ್ಸ್ಟ್ರಾ ಮಿನಿಮಮ್ 30,000 to 40,000 ಎಕ್ಸ್ಟ್ರಾ ಬಂದ್ರೆ ನಿಮ್ಮ ಈ ಕರೆಂಟ್ ಇನ್ಕಮಿಗೆ ಅಂತ ಜಸ್ಟ್ ಎಕ್ಸ್ಟ್ರಾ, ನಾನ್ ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಬಗ್ಗೆ ಮಾತಾಡ್ತಿಲ್ಲ, ಜಸ್ಟ್ 30 to 40 50,000 ಎಕ್ಸ್ಟ್ರಾ ಬಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಎಷ್ಟು ಫಾಸ್ಟ್ ಫಾರ್ವರ್ಡ್ ಆಗಿ ಗ್ರೋ ಮಾಡ್ಕೊಳ್ಬಹುದು ಅಂತ ಹೇಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ದ ಸೇಮ್ ಕಾಫಿ ಅಂಡ್ ಟೀ ನೀವು ದಿನ ಕುಡಿಯುವ ಪ್ರಾಡಕ್ಟ್ ಅಂತ. ಸೊ ದಿಸ್ ಈಸ್ ಇಟ್. ಸೊ ಇವತ್ತು ನಿಮ್ಗೆ ಆಪ್ಷನ್ ಇದೆ. ಐದರ್ ನೀವು ಮನೀಶ್ ಆಗ್ಲಿಕ್ಕೆ ಇಷ್ಟಪಡ್ತಿರೋ ಅಥವಾ ಒಂದ್ ಸ್ವಲ್ಪ 30 to 1 hour ಟೈಮ್ ಹಾಕಿ ನೆಕ್ಸ್ಟ್ 5 to 6 months ಅಲ್ಲಿ ಒಂದು ಎಕ್ಸ್ಟ್ರಾ 30 to 50,000 rupees ನಿಮ್ಮ ಕರೆಂಟ್ ಇನ್ಕಮ್ ಸ್ಟ್ರೀಮ್ ಅಂತ ಜಾಸ್ತಿ ಅರ್ನ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ದ ಚಾಯ್ಸ್ ಇಸ್ ಯೋರ್ಸ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ವೈ. ಸೊ ಇನ್ನು ಟೈಮ್ ಮೀರಿಲ್ಲ. ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಗೆ ಗೈಡೆನ್ಸ್ ಬೇಕಾದ್ರೆ ಈ ಡಿಸ್ಕ್ರಿಪ್ಷನ್ ನಲ್ಲಿರುವ ಫಸ್ಟ್ ಲಿಂಕ್ ವಾಟ್ಸ್ಆಪ್ ಗೆ ನನ್ನ ಹತ್ರ ಕನೆಕ್ಟ್ ಆಗಿ ಅಂಡ್ ಬಿ ಅನ್ಸ್ಟಾಪಬಲ್. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ನಿಮ್ಗೆ ಈ ವಿಡಿಯೋದಿಂದ ಏನಾದ್ರೂ ವ್ಯಾಲ್ಯೂ ಸಿಕ್ಕಿದ್ರೆ, ನಿಮ್ಗೆ ಇದು ಬೇರೆಯವರಿಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡ್ರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ದಟ್ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರ ಲೈಫ್ ಸಹ ನಿಮ್ಮಿಂದಾಗಿ ಇಂಪ್ರೂವ್ ಆಗಿ. ಥ್ಯಾಂಕ್ ಯು. ಗುಡ್ ಲಕ್. ಟೇಕ್ ಕೇರ್.